ಮೊನ್ನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಂತೆ ಬಹುತೇಕ ವೀಕ್ಷಕರು ಕಣ್ಣೀರು ಹಾಕಿದ್ರು. ಒಂದಷ್ಟು ಜನರಿಗೆ ಆಕೆ ಸೀಕ್ರೆಟ್ ರೂಮ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರು ಭಾವುಕರಾಗ್ತಾರೆ. ಒಂದಷ್ಟು ಮಂದಿಗೆ ಆಕೆ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಗೊತ್ತಿತ್ತು. ಆಕೆ ಸೀಕ್ರೆಟ್ ರೂಮ್ಗೆ ಹೋಗ್ತಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಏನೇ ಆದರೂ ವೀಕ್ಷಕರು ಆ ಭಾವುಕ ಕ್ಷಣಗಳನ್ನು ಕಂಡು ತುಂಬಾನೇ ಕಣ್ಣೀರು ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾವ ರೀತಿ ಪ್ರತಿ ವೀಕ್ಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ನೀವು ಗಮನಿಸಿರ್ತೀರ. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸ್ಪರ್ಧಿಗಳಾದಂತಹ ರಘು ಅವರು ರಕ್ಷಿತಾ ಜೊತೆಗೆ ತುಂಬ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡವರು. ಅವರಂತೂ ಸಿಕ್ಕಾಪಟ್ಟೆ ಭಾವುಕರಾಗ್ತಾರೆ. ಗಿಲ್ಲಿ ನಟ, ರಜತ್, ಮಾಳು ನಿಪ್ನಾಳ್ ಈ 4 ಜನ ರಕ್ಷಿತಾಗೋಸ್ಕರ ಮಿಡಿತಾರೆ. ಇನ್ನು ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗ್ತಾ ಇದ್ದಂತೆ ಓಡಿ ಬಂದಂಥ ರಘು ಒಂದು ಗಿಫ್ಟನ್ನು ಕೂಡ ಕೊಡ್ತಾರೆ. ಇದೆಲ್ಲ ಆದ ನಂತರ ರಘು, ರಜತ್ ಹಾಗೆ ಗಿಲ್ಲಿ ಮಧ್ಯೆ ಒಂದು ಸಂಭಾಷಣೆ ಆಗತ್ತೆ. ಈ ಸಂದರ್ಭದಲ್ಲಿ ರಘು ಒಂದು ಮಾತನ್ನ ಹೇಳ್ತಾರೆ, ನನಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಮಿಡಿತಾ ಇದ್ದಂಥ ಜೀವ ಅಂದರೆ ಅದು ರಕ್ಷಿತಾ, ತುಂಬ ಒಳ್ಳೆ ಹುಡುಗಿ ಅನ್ನೋ ಮಾತನ್ನ ಹೇಳ್ತಾರೆ. ರಜತ್ ಅವರು ಕೂಡ ಹೇಳ್ತಾರೆ, ನಾನು ಕಳೆದ ಸೀಸನ್ನಲ್ಲೂ ಕೂಡ ಯಾರನ್ನ ಕಡೋ ಇಷ್ಟರ ಮಟ್ಟಿಗೆ ಹಚ್ಕೊಂಡಿರಲಿಲ್ಲ, ಆದರೆ ಆಕೆಯನ್ನು ಹಚ್ಕೊಂಡಿದ್ದೆ ಅಂತ. ಗಿಲ್ಲಿ ಕೂಡ ಹೇಳ್ತಾರೆ, ನಾನು ಇದುವರೆಗೂ ಯಾರನ್ನ ಕೂಡ ಮಿಸ್ ಮಾಡ್ಕೊಂಡಿಲ್ಲ, ಯಾರಿಗೋಸ್ಕರ ಕೂಡ ನಾನು ಹತ್ತಿಲ್ಲ, ಆದರೆ ಆಕೆ ಹೋಗಬೇಕಾದ್ರೆ ನನಗೆ ಅಳು ಬಂತು ಅಂತ ಗಿಲ್ಲಿ ಹೇಳ್ಕೊಂಡಿದ್ರು. ಇದಾದ ಬಳಿಕ ನಿನ್ನೆಯ ಎಪಿಸೋಡ್ನಲ್ಲೂ ಕೂಡ ಮತ್ತೆ ರಕ್ಷಿತಾ ಅವರು ನೆನಪಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ರಘು ಅವರು ರಕ್ಷಿತಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದು, ಅವರು ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನು ಹಚ್ಕೊಂಡಿದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಿದ್ದು ಗಿಲ್ಲಿ ನಟ ಹಾಗೆಯೇ ರಘು ಅವರ ಜೊತೆ, ಮಾಳು ಅವರ ಜೊತೆ. ಆದರೆ ಸೂರಜ್ ಅವರ ಜೊತೆ ಕೂಡ ಹೆಚ್ಚು ಸಮಯವನ್ನು ಕಳೀತಾ ಇದ್ರು. ಆದರೆ ಸೂರಜ್ ಒಂದು ಬಾರಿ ಕೂಡ ರಕ್ಷಿತಾ ಅವರನ್ನು ನೆನಪಿಸ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸ್ವಾರ್ಥಿ ಅನ್ನೋದು ನಿನ್ನೆಯ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ. ರಕ್ಷಿತಾ ಜೊತೆ ಅಷ್ಟು ಮಾತಾಡ್ತಾ ಇದ್ದಂತಹ ಸೂರಜ್ ಒಂದು ಬಾರಿ ಕೂಡ ಆಕೆ ಬಗ್ಗೆ ಮಾತನಾಡೋದಿಲ್ಲ. ಸ್ಪಂದನ, ಕಾವ್ಯ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಫೀಲ್ ಆಯಿತು ನನಗೆ ಸೂರಜ್ ಅವರ ವಿಚಾರದಲ್ಲೂ ಕೂಡ. ಇನ್ನು ರಘು ಅವರು ಹೇಳ್ತಾರೆ, ಆಕೆಯ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಮೋಸ, ವಂಚನೆ ಏನೂ ಕೂಡ ಇಲ್ಲ. ಆಕೆಗೆ ಏನು ಅನ್ಸತ್ತೋ ಅದನ್ನು ನೇರವಾಗಿ ಹೇಳ್ತಾ ಇದ್ಲು. ಪ್ರತಿ ಬಾರಿ ಊಟಕ್ಕೆ ಹೊತ್ತಾದಂತಹ ಸಂದರ್ಭದಲ್ಲಿ ರಘು ಅಣ್ಣ ಬನ್ನಿ ಊಟ ಮಾಡಿ ಅಂತ ಕರೀತಾ ಇದ್ರು. ಅದರಲ್ಲೂ ಕೂಡ 45 ವರ್ಷದಲ್ಲಿ ನನ್ನ ತಮ್ಮ ಕೂಡ ನನಗೆ ಆ ರೀತಿ ಪ್ರೀತಿಯನ್ನು ತೋರಿಸ್ಲಿಲ್ಲ. ಆ ಪ್ರೀತಿಯನ್ನು ನಾನು ನನ್ನ ಮನೆಯವರಿಂದ ಕೂಡ ಪಡ್ಕೊಂಡಿಲ್ಲ. ನನಗೂ ಕೂಡ ಅಕ್ಕ ಇದ್ದಾಳೆ, ಆದರೆ ಯಾವತ್ತೂ ಕೂಡ ರಕ್ಷಿತಾ ರೀತಿ ನನಗೆ ಆಕೆ ಕಾಳಜಿ ತೋರಿಸಿಲ್ಲ, ಪ್ರೀತಿಯನ್ನು ತೋರಿಸಿಲ್ಲ. ರಕ್ಷಿತಾ ನೋಡಿದ್ಮೇಲೆ ನಂಗೆ ಅನಿಸ್ತು, ನನಗೂ ಕೂಡ ರಕ್ಷಿತಾ ರೀತಿಯಾದಂಥೊಂದು ತಂಗಿ ಇರಬೇಕಿತ್ತು ಅಂತ. ಅಷ್ಟರ ಮಟ್ಟಿಗೆ ಅವರು ಭಾವುಕರಾಗ್ತಾರೆ. ಆಕೆಗೆ ಒಳಗೊಂದು ಹೊರಗೊಂದು ಮಾಡೋದಕ್ಕೆ ಗೊತ್ತಿಲ್ಲ. ಏನಾದರೂ ಕೋಪ ಇದ್ದರೆ ಅದನ್ನು ಆ್ಯಕ್ಟಿವಿಟಿ ಸಮಯದಲ್ಲೋ ಇಲ್ಲ ನಾಮಿನೇಷನ್ ಸಂದರ್ಭದಲ್ಲಿ ಏನು ಅನಿಸುತ್ತೋ ಮನಸ್ಸಿಗೆ ಅದನ್ನು ನೇರವಾಗಿ ಹೇಳ್ತಾ ಇದ್ಲು. ಆಕೆ ಹೋಗಿದ್ದಾಳೆ ಅನ್ನೋದನ್ನು ನನಗೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆಕೆ ವಾಪಸ್ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ರಘು ಹೇಳ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನನಗೆ ಹಸಿವಾದರೂ ಕೂಡ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ. ರಕ್ಷಿತಾ ಹೋಗಿದ್ದು ನನಗೆ ತುಂಬಾ ಕಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ರಜತ್ ಅವರು ಕೂಡ ಹೇಳ್ತಾರೆ, ಆಕೆ ತುಂಬ ಇನ್ನೋಸೆಂಟ್ ಹುಡುಗಿ, ತುಂಬ ಒಳ್ಳೆಯ ಮನಸ್ಸು. ಕೋಪ ಬಂದರೆ ಅಷ್ಟೇ ಆಕೆ ಚಂಡಿ ಚಾಮುಂಡಿ ಆಗ್ತಾಳೆ, ಹೊರತುಪಡಿಸಿದ್ರೆ ಆಕೆ ತುಂಬ ಒಳ್ಳೆಯ ಹುಡುಗಿ. ಕೆಲವೊಂದು ಸಲ ಮಾತ್ರ ತಲೆ ಕೆಟ್ಟರೆ ವಿಚಿತ್ರವಾಗಿ ಆಡ್ತಾಳೆ ಅನ್ನೋ ಮಾತನ್ನು ಹೇಳ್ತಾರೆ. ಆಕೆಯಲ್ಲಿ ಯಾವುದೇ ರೀತಿಯಾದಂತಹ ನಾಟಕ ಇಲ್ಲ. ಆಕೆಗೆ ಹಿಂದೊಂದೊಮ್ಮೆ ಒಂದು ರೀತಿ ಮುಂದೊಂದು ರೀತಿ ಮಾಡೋದಕ್ಕೆ ಬರಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ರಘು ಅವರ ಮಾತನ್ನು ಕೇಳಿದ್ರೆ ಎಂಥವ್ರಿಗಾದರೂ ಕೂಡ ಅಯ್ಯೋ ಪಾಪ ಅಂತ ಅನಿಸುತ್ತೆ. ರಘು ಅವರು ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನು ಕಾಳಜಿ ಮಾಡ್ತಾ ಇದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ರಕ್ಷಿತಾ ಅವತ್ತು ರಘು ಅವರನ್ನು ನಾಮಿನೇಷನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಬೇಜಾರು ಪಡ್ತಾರೆ. ಆದರೆ ರಕ್ಷಿತಾ, ನನ್ನ ಜನ ನಿಮ್ಮನ್ನು ಸೇವ್ ಮಾಡ್ತಾರೆ ಅಂತ ಧೈರ್ಯದಿಂದ ಹೇಳ್ತಾರೆ. ಇನ್ನು ರಕ್ಷಿತಾ ವಿಚಾರದಲ್ಲೇ ಕಳೆದು ಹೋಗಿರ್ತಾರೆ ರಘು ಅವರು. ಬೆಡ್ರೂಮ್ನಲ್ಲೂ ಕೂತ್ಕೊಂಡು ಕೂಡ ರಕ್ಷಿತಾ ಬಗ್ಗೆ ಮಾತಾಡ್ತಾರೆ. ಇನ್ನು ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಹೆಸರನ್ನು ಒಂದು ಪೇಪರಲ್ಲಿ ಬರೆದಂಥ ಸಂದರ್ಭದಲ್ಲಿ ಅವರು ರಕ್ಷಿತಾ ಹೆಸರನ್ನು ಕೂಡ ಬರೀತಾರೆ. ಅಲ್ಲಿರುವಂಥ ಸ್ಪರ್ಧಿಗಳ ಹೆಸರು ಮಾತ್ರ ಅಲ್ಲ, ರಕ್ಷಿತಾ ಅವರ ಹೆಸರನ್ನು ಕೂಡ ಬರೀತಾರೆ. ಹಾಗೆ ನನಗೆ ತುಂಬ ಆಕೆಯನ್ನು ನೆನಪಾಗ್ತಾ ಇದೆ, ಆಕೆ ವಾಪಸ್ ಬರ್ತಾಳೆ ಅಂತ ಅನಿಸುತ್ತೆ ಅಂತ ಸುಮಾರು ಹೊತ್ತು ಆಕೆಗಾಗಿ ವೇಟ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಆ ದಿನ ಲೈಟ್ ಆಫ್ ಆಗೋ ತನಕ ಕೂಡ ರಘು ಅವರು ರಕ್ಷಿತಾಗೋಸ್ಕರ ಕಾಯ್ತಾನೆ ಇರ್ತಾರೆ. ಅಲ್ಲೇ ಗೊತ್ತಾಗುತ್ತೆ ರಘು ಹಾಗೂ ರಕ್ಷಿತಾ ಅವರ ಬಾಂಡಿಂಗ್ ಎಂಥದ್ದು ಅಂತ. ರಕ್ಷಿತಾ ಅಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ ಅಥವಾ ಒಂದಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂದರೆ
ಆಕೆಯ ಮನಸ್ಸೆಷ್ಟು ಒಳ್ಳೆಯದು ಅನ್ನೋದು ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಹೋದಂಥ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಕೂತ್ಕೊಂಡು ಇದೆಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾರೆ. ರಘು ಅವರು ಮಾತಾಡ್ತಾ ಇದ್ರೆ ನಮಗೂ ಕೂಡ ಕಣ್ಣುಗಳು ತೇವಗೊಳ್ಳುವಂತಹ ಕ್ಷಣ. ಆ ರೀತಿ ಅವರು ರಕ್ಷಿತಾ ಅವರನ್ನು ನೆನಪು ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಿತಾ ಜೊತೆ ಇದ್ರೋ, ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಕೂಡ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ರಘು. ಇನ್ನು ಅವ್ರು ಹೇಳ್ತಾರೆ, ಆಕೆಯಲ್ಲಿ ಹೇಳಿದ್ದೀನಿ, ಆಕೆ ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾಳೆ. 1 ತಿಂಗಳು ನಿಮ್ಮ ಮನೇಲಿ ಇರ್ತೀನಿ ರಘು ಅಣ್ಣ ಅಂತ ಹೇಳಿದ್ದಾಳೆ. ಅವಳು ಖಂಡಿತ ಬರಲಿ ಅಂತ ಹೇಳ್ತಾರೆ. ಗಿಲ್ಲಿಯವರು ಕೂಡ ರಕ್ಷಿತಾ ಅವರನ್ನು ನೆನಪು ಮಾಡ್ಕೊಳ್ತಾರೆ. ಮೊನ್ನೆಯಷ್ಟೇ ಆಕೆ ಹೇಳಿದ್ಲು, ಫ್ಯಾಮಿಲಿ ರೌಂಡ್ ಬರುತ್ತಲ್ಲ ಗಿಲ್ಲಿ, ಆಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ನಂಗೆ ಅವರನ್ನು ನೋಡಬೇಕು ಅಂತ ಅನ್ಸುತ್ತೆ ಅಂತ ಕಣ್ಣೀರು ಹಾಕಿದ್ಲು. ನೋಡಿದ್ರೆ ಆಕೆನೇ ಹೊರಟು ಹೋದ್ಲು. ಈ ಕ್ಷಣಕ್ಕೂ ಕೂಡ ನಂಗೆ ಆಕೆ ಹೋದ್ಲು ಅಂತ ಅನ್ಸೋದೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ಸ್ಪಂದನ ಹೋಗ್ತಾಳೆ ಅಂತ, ಆದರೆ ಆಕೆ ಹೋಗಿದ್ದು ನನಗೆ ತುಂಬಾ ಬೇಜಾರಾಯಿತು ಅನ್ನೋ ಮಾತನ್ನು ಗಿಲ್ಲಿ ಹೇಳ್ತಾರೆ. ರಕ್ಷಿತಾ ಈ ಸೀಸನನ್ನು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮೊನ್ನೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ಆಕೆಗೆ ತೋರಿಸಿದಂಥ ಪ್ರೀತಿ, ಆಕೆ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹಾಕ್ತಾ ಇರುವಂತಹ ಪೋಸ್ಟ್, ಒಂದು ರೀತಿಯ ಅಭಿಯಾನವನ್ನೇ ರಕ್ಷಿತಾಗೋಸ್ಕರ ಮಾಡ್ತಿದ್ದಾರೆ. ಆಕೆಯಲ್ಲಿರುವಂತಹ ಒಳ್ಳೆಯತನವೇ ಜನರನ್ನು ಆಕೆಯನ್ನು ಇಷ್ಟಪಡುವಂತೆ ಮಾಡಿದೆ. ಆಕೆಯಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲ. ಯಾರು ಹೇಗೆ ಅನ್ನೋದನ್ನು ಆಕೆ ಯೋಚನೆ ಮಾಡಿ ಉತ್ತರವನ್ನು ಕೊಡ್ತಾರೆ. ಹಾಗೆ ಸುಖ ಸುಮ್ಮನೆ ಯಾರನ್ನ ಕೂಡ ಟಾರ್ಗೆಟ್ ಮಾಡೋದಿಲ್ಲ. ಇನ್ನು ತನಗೇನು ಅನ್ಸುತ್ತೋ, ಮಕ್ಕಳು ಹೇಗೆ ಒಬ್ಬರ ಬಗ್ಗೆ ಒಪಿನಿಯನ್ನ ನೇರವಾಗಿ ಹೇಳ್ತಾರೋ, ಅದೇ ರೀತಿ ರಕ್ಷಿತಾ ಕೂಡ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲದೆ ಡೈರೆಕ್ಟಾಗಿ ಹೇಳ್ತಾರೆ. ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳ್ತಾರೆ. ಅದರ ಹೊರತಾಗಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮತ್ತೊಬ್ಬರ ಹತ್ರ ಹೇಳುವಂಥ ಕೆಲಸವನ್ನು ಮಾಡೋದಿಲ್ಲ. ಅದೇ ಕಾರಣಕ್ಕೆ ವೀಕ್ಷಕರಿಗೆ ತುಂಬ ಇಷ್ಟ ಆಗೋದು ರಕ್ಷಿತಾ. ಅದರಲ್ಲೂ ಕೂಡ ಕ್ಯಾಪ್ಟನ್ ರಘು, ಅಂದರೆ ಕ್ಯಾಪ್ಟನ್ ಆಗಿದ್ದಂಥ ರಘು ಅವರು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅನೇಕರ ಪಾಲಿಗೆ ಕ್ಯಾಪ್ಟನ್ ರಘು ಅವರೇ. ಅವರು ಆ ರೀತಿ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಸಾಕಷ್ಟು ಭಾವುಕ ಆಗುವಂಥ ಕ್ಷಣ. ಆಕೆ ಬರ್ತಾಳೆ, ನನ್ನ ಮನಸ್ಸು ಹೇಳುತ್ತೆ ಆಕೆ ವಾಪಸ್ ಬರ್ತಾಳೆ ಅಂತ. ಸಾಮಾನ್ಯವಾಗಿ ಯಾರಾದರೂ ಎಲಿಮಿನೇಟ್ ಆಗಿ ಹೋದಂತಹ ಸಂದರ್ಭದಲ್ಲಿ ಜನರ ಚಪ್ಪಾಳೆ ಕೇಳುತ್ತೆ, ಅಥವಾ ಅವರು ವೇದಿಕೆಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಸೌಂಡ್ ಕೇಳುತ್ತೆ. ಆದರೆ ಈಕೆ ಹೋದಾಗ ಯಾವುದೇ ರೀತಿಯಾದಂತಹ ಸೌಂಡ್ ಕೇಳಿಲ್ಲ, ಅಲ್ಲಿ ಜನರ ಕೂಗಾಟ ಕೇಳಿಲ್ಲ. ಹಾಗಾಗಿ ಅವರು ಎಷ್ಟೊತ್ತಿಗಾದರೂ ವಾಪಸ್ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಅವ್ರು ಹೇಳಿದ್ದು, ನನಗೂ ಕೂಡ ರಕ್ಷಿತಾ ರೀತಿಯಾದಂತಹ ತಂಗಿ ಇರಬೇಕಿತ್ತು ಅಂತ ಎಷ್ಟೋ ಸಲ ಅನಿಸ್ತಾ ಇತ್ತು, ಆಕೆ ನನ್ನನ್ನು ಎಷ್ಟು ಕೇರ್ ಮಾಡ್ತಾ ಇದ್ಲು ಅಂತ ರಘು ಅವರು ಹೇಳ್ಕೊಂಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನೋಡಿದ್ರೆ ರಕ್ಷಿತಾ ಶೆಟ್ಟಿ ಈ ಸೀಸನನ್ನು ಗೆದ್ದಂಥ ಒಂದು ಅನುಭವ ಆಗ್ತಾ ಇದೆ. ಯಾಕಂದರೆ ಟ್ರೋಫಿ ಹಿಡಿದ್ರೆ ಮಾತ್ರ ಗೆಲುವಲ್ಲ, ಆದರೆ ಒಂದಷ್ಟು ಮನಸ್ಸುಗಳನ್ನು ಗೆಲ್ಲೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಸದ್ಯಕ್ಕೆ ರಕ್ಷಿತಾ ಅವರು ಸೀಕ್ರೆಟ್ ರೂಮಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೇಮಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇನ್ನು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.